ಓಕೆ, ರಾಜ್ಯದ ಮೊದಲ ಹಂತದ ಮತದಾನ ನಡೀತಾ ಇದೆ. ಇನ್ನು 2 ಗಂಟೆಗಳಷ್ಟೇ ಬಾಕಿ ಇದೆ. 6 ಗಂಟೆಗೆ ಮತದಾನ ಕ್ಲೋಸ್ ಆಗುತ್ತೆ. 6 ಗಂಟೆಯ ಮುಂಚಿತವಾಗಿ ಮತದಾನ ಮಾಡಬೇಕಾಗಿದ್ದು, ಮತದಾರರು ಆ ಒಂದು ಜಾಗೃತಿಯನ್ನ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಇಲ್ಲಿಯವರೆಗೂ ವೋಟ್ ಪರ್ಸೆಂಟೇಜ್ ನೋಡ್ತಾ ಇದ್ರೆ ಈ 2 ಗಂಟೆಯಲ್ಲಿ ಏನಾಗಬಹುದು ಅನ್ನೋದನ್ನ ಕೂಡ ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು. ಬೆಂಗಳೂರಿನ ಸರ್ವಜ್ಞ ನಗರದ ಮತದಾರರು ಒಂದು ಆರೋಪವನ್ನ ಚುನಾವಣಾ ಆಯೋಗಕ್ಕೆ ದೂರು ಕೊಡೋ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಗೆ ಕಳಪೆ ಇಂಕ್ ಅನ್ನ ಬಳಕೆ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಅವರು ಎತ್ತುತ್ತಾ ಇದ್ದು, ನೀರು ಹಾಕಿ ತೊಳೆದ್ರೆ ಮತದಾನದ ಮಸಿ ಹೋಗ್ತಿದೆಯಂತೆ. ಈ ಮೂಲಕವಾಗಿ ಎಷ್ಟೆಷ್ಟೋ ಬಾರಿ ಮತದಾನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿರುತ್ತೆ. ಇದನ್ನ ತಡಿಲಿಕ್ಕೆ ಚುನಾವಣಾ ಆಯೋಗ ಮುಂದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೂರನ್ನ ಕೊಡ್ತಾ ಇದ್ದು ನೋಡ್ತಾ ಇದ್ರಿ. ಆ ಬೆರಳನ್ನ ಅವರು ವೋಟ್ ಮಾಡಿ ಮನೆಗೆ ಬಂದಿದ್ದಾರೆ. ನೀರು ಹಾಕಿ ತೊಳೆದ ಮೇಲೆ ಕಂಪ್ಲೀಟ್ ಆಗಿ ಅವರ ಕೈ ಬೆರಳಿನಲ್ಲಿ ಹಾಕಿದಂತ ಇಂಕ್ ಮಾಯವಾಗಿದೆ. ಅಂದ್ರೆ ಈ ಕಪ್ ಏನ್ ಹಾಕಿರ್ತಾರೆ, ಈ ಇಂಕ್ ಏನಿದೆ ಇದು 1 ವಾರ ಅಟ್ಲೀಸ್ಟ್ ಹೋಗೋದಿಲ್ಲ. ಅಂಥದ್ರಲ್ಲಿ ಈಗ ಹೋಗಿ ವೋಟ್ ಮಾಡಿ ಬಂದು ಹಿಂಗ್ ಕೈ ತೊಳೆದ್ರೆ ಇಂಕ್ ಮಾಯ ಆಗ್ತಾ ಇದೆಯಲ್ಲ, ಹೇಗಿದು? ಈ ರೀತಿಯಾದಂತಹ ಕಳಪೆಯ ಇಂಕ್ ಅನ್ನ ಬಳಸ್ತಾ ಇರೋದು ಸರಿನಾ ಅನ್ನುವಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲಾಗ್ತಾ ಇದೆ. ಇದು ಬೆಂಗಳೂರಿನ ಸರ್ವಜ್ಞ ನಗರದ ಮತದಾರರ ಒಂದು ಆರೋಪವಾಗಿದೆ.